ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ನಾವು ಲಾಸ್ಟ್ ವೀಡಿಯೋದಲ್ಲಿ ಏಷ್ಯನ್ ಕಂಟ್ರೀಸ್ ಬಗ್ಗೆ ಏಷ್ಯನ್ ಕಂಟ್ರಿ ವೀಸಾಸ್ ಪ್ರೊಸೆಸ್ಸು ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ವೀಡಿಯೋದಲ್ಲಿ ಮಿಡ್ಲ್ ಈಸ್ಟು ಮತ್ತು ಯುರೋಪಿಯನ್ ಕಂಟ್ರೀಸು, ಓಕೆನಾ. ಮಿಡ್ಲ್ ಈಸ್ಟಲ್ಲಿ ನಮ್ಮ ಇಂಡಿಯನ್ಸ್ ಎಸ್ಪೆಷಲಿ ಟ್ರಾವೆಲ್ ಮಾಡೋದು ಯಾವ ಮೈನ್ ಕಂಟ್ರೀಸ್ ಇರುತ್ತೆ ಮತ್ತು ಅದು ವೀಸಾ ಪ್ರೊಸೆಸ್ ಏನು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಸಾ ಅಪ್ಡೇಟ್ಸು, ಟ್ರಾವೆಲ್ ಪ್ಯಾಕೇಜ್ ಅಪ್ಡೇಟ್ಸು, ಎನಿ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾವು ರೆಗ್ಯುಲರಾಗಿ ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತೀವಿ, ಅದರಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಓಕೆನಾ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ 24/7 ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಅದು ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದ್ದರೆ ನಾವು ಮಾಡಿಕೊಡ್ತೀವಿ, ಓಕೆನಾ. ಸೊ ನಾವು ಇವಾಗ ಟಾಪಿಕ್ ಮಿಡ್ಲ್ ಈಸ್ಟ್, ಓಕೆನಾ. ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ನಾವು ಯಾವ ಕಂಟ್ರಿ ಅಂತ ಹೇಳಿದ್ರೆ, ಫಸ್ಟು ಟರ್ಕಿ ಬಂದುಬಿಟ್ಟು ಟರ್ಕಿ ವೀಸಾ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ 2 ಪ್ರೊಸೆಸ್ ಇದೆ. ಒಂದು ಬಂದುಬಿಟ್ಟು ನಿಮಗೆ ಶೆಂಜನ್ ವ್ಯಾಲಿಡ್ ವೀಸಾ ಇರಬೇಕು, ಇನ್ನೊಂದು UK ವ್ಯಾಲಿಡ್ ವೀಸಾ ಇರಬೇಕು, ಇಲ್ಲಾಂದರೆ USA ವೀಸಾ ವ್ಯಾಲಿಡ್ ವೀಸಾ ಇದ್ದರೆ ನಿಮಗೆ ಈ ವೀಸಾ ಸಿಗುತ್ತೆ. ಸೊ ನಿಮಗೆ ಈ ವೀಸಾ ಸಿಗುತ್ತೆ, ಓಕೆನಾ. ಅದಿಲ್ಲ ಅಂತ ಹೇಳಿದ್ರೆ ಅದು ಟರ್ಕಿಗೆ ಸ್ಟಿಕರ್ ವೀಸಾ ಮಾಡಿಸ್ಬೇಕು. ಅದಕ್ಕೆ ತುಂಬ ಡಾಕ್ಯುಮೆಂಟೇಷನ್ ಇದೆ, ಅದಕ್ಕೆ ಪ್ರೊಸೆಸ್ ಇರುತ್ತೆ. ಯಾರಿಗೆ US UK ಶೆಂಜನ್ ವೀಸಾ ವ್ಯಾಲಿಡ್ ವೀಸಾ ಇರುತ್ತೆ, ಯಾವುದಾದ್ರೂ ಒಂದು ವ್ಯಾಲಿಡ್ ವೀಸಾ ಇದ್ರೂ ಸಾಕು, ನಿಮಗೆ ಈ ವೀಸಾ ಸಿಗುತ್ತೆ. ಅದು ಈಸಿ ಪ್ರೊಸೆಸ್ಸು. ಸೊ ಸೌದಿಗೆ ನಾವು ಬೆಂಗಳೂರಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಪಾಸ್ಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕು, ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಆಗಲಿ, ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಆಗಲಿ, ಎಲ್ಲ ಡಾಕ್ಯುಮೆಂಟ್ಸು ಸೌದಿ ವೀಸಾಗೆ ನೀವು ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಪ್ರೊಸೆಸ್ಸು. ಮತ್ತು ಇರಾಕು, ಇಸ್ರೇಲು ಇದಕ್ಕೆಲ್ಲನೂ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ನೀವು ಯಾವ ಕಂಟ್ರಿ ಟ್ರಾವೆಲ್ ಮಾಡಬೇಕಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ಚೆಕ್ ಲಿಸ್ಟ್ ಕೊಡ್ತೀವಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಪ್ರಕಾರ ನಾವು ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಕ್ಕೆ ಬಂದುಬಿಟ್ಟು ನಿಮಗೆ ಹೋಟೆಲ್ ಬುಕ್ಕಿಂಗು, ಏರ್ ಟಿಕೆಟು, ಪಾನ್ ಕಾರ್ಡು, ಪಾಸ್ಪೋರ್ಟು, ಫೋಟೋ ಇವಾಗ ವೆರಿ ಪರ್ಟಿಕ್ಯುಲರ್ ಮಾಡಿದ್ದಾರೆ. ಅದು ಸ್ಪೆಸಿಫಿಕೇಷನ್ ಇದೆ, ಪರ್ಟಿಕ್ಯುಲರ್ ಸ್ಪೆಸಿಫಿಕೇಷನ್ನು. ಅದ್ರ ಪ್ರಕಾರ ನೀವು ಮಾಡಿಕೊಟ್ರೆ ಮಾತ್ರ ವೀಸಾ ಅಪ್ರೂವ್ ಆಗುತ್ತೆ, ಓಕೆನಾ. ನಿಮಗೆ ದುಬೈ ಟ್ರಾವೆಲ್ ಮಾಡಬೇಕಂದ್ರೆ ರೌಂಡ್ ಟ್ರಿಪ್ ಟಿಕೆಟ್, ಓಕೆನಾ. ಆನ್ವರ್ಡ್ ಆ್ಯಂಡ್ ರಿಟರ್ನ್ ಟಿಕೆಟ್ ಕಾಪಿ ಇಸ್ ಅ ಮ್ಯಾಂಡೇಟ್ರಿ ಅಂತ ಕೇಳ್ತಾರೆ. ನೀವು ಅದು ರೌಂಡ್ ಟ್ರಿಪ್ ಟಿಕೆಟ್ ಇಟ್ಕೊಂಡೇ ವೀಸಾ ಅಪ್ಲೈ ಮಾಡೋಕ್ಕಾಗುತ್ತೆ. ನಾವು ಏರ್ಪೋರ್ಟಲ್ಲಿಲ್ಲ, ನಾವು ಡಮ್ಮಿ ಟಿಕೆಟ್ ತೊಗೊಂಡು ಹೋಗ್ತೀವಿ, ನಾವು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿಕೊಂಡು ರಿಟರ್ನ್ ಬರ್ತೀವಿ ಅಂತ ಹೇಳಿದ್ರೆ ಅದು ಥರ ಆಗೋದಿಲ್ಲ. ಏರ್ಪೋರ್ಟಲ್ಲಿ ನೀವು ರಿಟರ್ನ್ ಟಿಕೆಟ್ ಕಂಪಲ್ಸರಿ ತೋರಿಸ್ಬೇಕು. ಇನ್ ಕೇಸ್ ನೀವು ಡಮ್ಮಿ ಟಿಕೆಟ್ ತೊಗೊಂಡು ಹೋದ್ರಿ, ಏರ್ಪೋರ್ಟಲ್ಲಿ ಇಮಿಗ್ರೇಷನಲ್ಲಿ ಚೆಕ್ ಮಾಡಿ ಏನಾದರೂ ಅಲ್ಲಿ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಸಜೆಷನು ಯಾರಿಗೂ ಆ ಥರ ಡಮ್ಮಿ ಟಿಕೆಟ್ ತೊಗೊಂಡೋಗಕ್ಕೆ ಹೋಗಬೇಡಿ. ಕನ್ಫರ್ಮ್ ಟಿಕೆಟ್ ತೊಗೊಂಡೋಗಿ, ಏನೂ ಪ್ರಾಬ್ಲಮ್ ಇಲ್ದಿರ, ನೀವು ಏನೂ ಪ್ರಾಬ್ಲಮ್ ಫೇಸ್ ಮಾಡ್ದಿರ ಆರಾಮಾಗಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕನ್ಫರ್ಮ್ ಟಿಕೆಟ್ ತೊಗೊಂಡೋಗ್ಬೇಕು, ಓಕೆನಾ. ಮತ್ತು ಕತಾರ್ ಅರೈವಲ್ ವೀಸಾ ಇರೋದ್ರಿಂದ 14 ಡೇಸ್ ವೀಸಾ ಕೊಡ್ತಾರೆ. ನೀವು ಸ್ಟ್ರೈಟ್ ಅವೇ ಟಿಕೆಟ್ ಬುಕ್ ಮಾಡ್ಕೊಂಡೋಗಿ ಅರೈವಲ್ ವೀಸಾ ತೊಗೋಬೋದು. 14 ಡೇಸ್ ಅರೈವಲ್ ವೀಸಾ ಕೊಡ್ತಾರೆ. ಸೊ 14 ಡೇಸ್ಗಿಂತ ನೀವು ಅದ್ರ ಮೇಲೆ ಸ್ಟೇ ಮಾಡೋಂಗಿಲ್ಲ, ಓಕೆನಾ. ಇನ್ನು ನೀವು 14 ಡೇಸ್ಗಿಂತ ಜಾಸ್ತಿ ಸ್ಟೇ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇಲ್ಲಿಂದನೇ ವೀಸಾ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸೊ ಕುವೈಟ್ ವೀಸಾಗೆ ಸ್ಟಾಂಪಿಂಗ್ ಮಾತ್ರ ಮಾಡೋಕ್ಕಾಗುತ್ತೆ, ಯಾಕಂದರೆ ಅದು ಅಲ್ಲಿಂದ ಕುವೈಟಿಂದನೇ ಅಪ್ರೂವಲ್ ಬರಬೇಕು. ಅಪ್ರೂವಲ್ ಲೆಟ್ರ್ ಬಂದರೆ ಮಾತ್ರ ನಾವು ಇಲ್ಲಿ ಇಂಡಿಯಾದಲ್ಲಿ ನಾವು ಸ್ಟಾಂಪಿಂಗ್ ಮಾಡಿಸ್ಕೋಬೇಕಾಗುತ್ತೆ. ನಾವು ಇಲ್ಲಿಂದ ವೀಸಾ ಅಪ್ಲೈ ಮಾಡೋಕ್ಕಲ್ಲ, ಅಪ್ರೂವಲ್ ಅಲ್ಲಿಂದನೇ ಬರಬೇಕು ಕುವೈಟಿಗೆ. ಮತ್ತು ಒಮಾನು ನಿಮ್ಗೆ ಈ ವೀಸಾ ಇರುತ್ತೆ, ಅದು ಸಿಂಪಲ್ ಡಾಕ್ಯುಮೆಂಟ್, ಪಾಸ್ಪೋರ್ಟು, ಫೋಟೋ, ಹೋಟೆಲ್ಲು, ಏರ್ ಟಿಕೆಟು ಇಷ್ಟು ಮಾತ್ರ ಇರುತ್ತೆ. ಮತ್ತು ಪಾನ್ ಕಾರ್ಡು, ಈ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಈ ವೀಸಾ ಅಪ್ಲೈ ಮಾಡ್ಬೋದು. ಅದು ಸಿಂಪಲ್ಲಾಗಿರುತ್ತೆ. ಈ ವೀಸಾ ಏನೋ ನಮಗೆ ಏನೋ ಕಾಂಪ್ಲಿಕೇಶನ್ ಇರೋದ್ರಿಲ್ಲ. ಮತ್ತು ಬೇರೆನೂ ವೀಸಾನೂ ಇಟ್ಸ್ ಸಿಂಪಲ್ ಓನ್ಲಿ. ಅದು ವೀಸಾ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಕೊಡ್ತೀವಿ ನಾವು, ಅದ್ರ ಪ್ರಕಾರ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಅದು ಮಾಡಿಕೊಡ್ತೀವಿ. ಮತ್ತು ಈಜಿಪ್ಟ್ ವೀಸಾ ಬಂದುಬಿಟ್ಟು ನಿಮಗೆ ಅದು ಈ ವೀಸಾ ಇರುತ್ತೆ. ಈ ವೀಸಾಗೆ ಅದೇ ಕಾಮನ್ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟು, ಫೋಟೋ, ಹೋಟೆಲ್ಲು, ಏರ್ ಟಿಕೆಟು, ಸಮ್ಟೈಮ್ಸ್ ನಿಮ್ಮ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ದ ಎಂಬಸಿ ರಿಕ್ವೈರ್ಮೆಂಟ್. ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. ಮತ್ತು ಅಜರ್ಬೈಜಾನು ನಿಮ್ಗೆ ಈ ವೀಸಾನೇ ಇರುತ್ತೆ. ಸೊ ಆನ್ಲೈನಲ್ಲಿ ವೀಸಾ ಅಪ್ಲೈ ಮಾಡೋದು.
ನಿಮ್ಮ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟು, ಫೋಟೋ, ಏರ್ ಟಿಕೆಟು, ಹೋಟೆಲ್ಲು, ಈ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಆನ್ಲೈನಲ್ಲಿ ವೀಸಾ ಅಪ್ಲೈ ಮಾಡಿ ಪ್ರೊಸೆಸ್ ಮಾಡಿ ಕೊಡ್ತೀವಿ. ಮತ್ತು ಕಮ್ಮಿಂಗ್ ಟು ಯುರೋಪಿಯನ್ ಕಂಟ್ರೀಸ್. ಯುರೋಪಿಯನ್ ಕಂಟ್ರೀಸಲ್ಲಿ ನಿಮಗೆ UK ಬಂದುಬಿಟ್ಟು ಯುರೋಪಿಯನ್ ಕಂಟ್ರಿ ವೀಸಾಗೆ ಆ್ಯಡ್ ಆಗೋಲ್ಲ. ಅದು ಸಪ್ರೇಟಾಗಿ ನಾವು ವೀಸಾ ಅಪ್ಲೈ ಮಾಡಬೇಕು UKಗೆ, ಯುನೈಟೆಡ್ ಕಿಂಗ್ಡಮ್ ಅಂತ. ಸೊ ಫಸ್ಟೆಲ್ಲ ಅದು ನಿಮಗೆ ಸ್ಟಿಕ್ಕರ್ ವೀಸಾ ಇತ್ತು, ಇವಾಗ ಸ್ಟಿಕ್ಕರ್ ವೀಸಾ ಇಲ್ಲ. ಸ್ಟಿಕ್ಕರ್ ವೀಸಾ ತೆಗೆದುಬಿಟ್ಟು ಇವಾಗ ವೀಸಾ ಮಾಡಿಬಿಟ್ಟಿದ್ದಾರೆ. ಓಕೆನಾ. ವೀಸಾಗೆ ಡಾಕ್ಯುಮೆಂಟ್ಸ್ ನಿಮ್ಗೆ ಫಸ್ಟ್ ಏನು ಡಾಕ್ಯುಮೆಂಟ್ ಕೊಡ್ತಾ ಇದ್ವಿ, ಎಲ್ಲನೂ ಡಾಕ್ಯುಮೆಂಟ್ಸ್ ರಿಮೇನ್ ಸೇಮು. ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸು, ಅಪ್ಲಿಕೇಶನ್ ಫಾರ್ಮ್ ಎಲ್ಲ ನಾವು ಫಿಲ್ ಮಾಡ್ತೀವಿ. ವೀಸಾ ಪೇಮೆಂಟ್ ಕನ್ಫರ್ಮೇಷನ್ ಎಲ್ಲ ನಾವೇ ನಮ್ಮ ಕಡೆಯಿಂದನೇ ಮಾಡಿಕೊಡ್ತೀವಿ. ವೀಸಾ ಪೇಮೆಂಟು ಅದು ಆನ್ಲೈನೆಲ್ಲ ಪೇ ಮಾಡಬೇಕು. ಮತ್ತು ಡಾಕ್ಯುಮೆಂಟ್ನ ಸ್ಕ್ಯಾನಿಂಗ್ ಚಾರ್ಜಸ್ ಇರುತ್ತೆ. ಕೊರಿಯರ್ ಚಾರ್ಜಸ್ ಇತ್ತು ಫಸ್ಟು, ಇವಾಗೇನು ಕೊರಿಯರ್ ಚಾರ್ಜಸ್ ಇರೋಲ್ಲ. ಯಾಕಂದರೆ ನಿಮಗೆ ಪಾಸ್ಪೋರ್ಟ್ ಎಲ್ಲ ಸ್ಕ್ಯಾನ್ ಮಾಡಿ ಅವಾಗೇ ಕೊಟ್ಬಿಡ್ತಾರೆ, ರಿಟರ್ನ್ ಕೊಟ್ಬಿಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ರಿಟರ್ನ್ ಕೊಟ್ಬಿಡ್ತಾರೆ. ಓಕೆನಾ. ನೀವು ಅವ್ರೇನು ಡಾಕ್ಯುಮೆಂಟ್ಸ್ ತೊಗೊಳ್ಳಲ್ಲ, ಜಸ್ಟ್ ಸಾಫ್ಟ್ ಕಾಪೀಸ್ ಎಲ್ಲ ತೊಗೊಂಡು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ನಿಮಗೆ ರಿಟರ್ನ್ ಕೊಟ್ಬಿಟ್ರೆ 15 ವರ್ಕಿಂಗ್ ಡೇಸ್ ತೊಗೊಳ್ತಾರೆ. ಅದಕ್ಕೆ 15 ವರ್ಕಿಂಗ್ ಡೇಸು UK ವೀಸಾ ತೊಗೊಳ್ತಾರೆ. ವೀಸಾ ಬಂದಮೇಲೆ ಯಾರು ಅಪ್ಲಿಕೆಂಟ್ ಅವ್ರ ಮೊಬೈಲಲ್ಲೇ ಅದೊಂದು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ಮೊಬೈಲ್ OTP ಬರುತ್ತೆ, ಮೇಲ್ OTP ಬರುತ್ತೆ, ಅದೆಲ್ಲ ಹಾಕಿ ಪಾಸ್ಪೋರ್ಟ್ ನಂಬರ್ಸ್ ಹಾಕಿ ಪಾಸ್ಪೋರ್ಟ್ ಡೀಟೇಲ್ನ ಹಾಕಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಸೆಲ್ಫಿ ತೊಗೊಂಡು ನೀವು ವೀಸಾ ಡೌನ್ಲೋಡ್ ಮಾಡಬೇಕಾಗುತ್ತೆ. ಜಸ್ಟ್ ವೀಸಾ ಬಂದುಬಿಟ್ಟು ನಿಮಗೆ ಒಂದು ಫೋಟೋ ಮತ್ತು ನೀವು ವ್ಯಾಲಿಡಿಟಿ ಮಾತ್ರ ಬರುತ್ತೆ, ಇನ್ನೇನು ಇನ್ಫಾರ್ಮೇಷನ್ ಬರೋದಿಲ್ಲ. ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ ಇರುತ್ತೆ ಅಷ್ಟೇ. ನಿಮಗೇನು ಸಪ್ರೇಟಾಗಿ ಕಾಪಿ ಅಂತೇನೋ ಕೊಡೋದಿಲ್ಲ ಅವರು. ಫಸ್ಟ್ ಅಂದರೆ ನಿಮಗೆ ಸ್ಟಿಕ್ಕರ್ ವೀಸಾ ಇತ್ತು, ಪಾಸ್ಪೋರ್ಟ್ ಜೊತೆ ಅವರೇ ಸ್ಟಿಕ್ಕರ್ ಮಾಡಿ ಕಳಿಸ್ತಾ ಇರೋದ್ರಿಂದ ಅದು ಈಸಿ ಇತ್ತು. ಬಟ್ ಇವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆಗೋಗಿದೆ. ಈ ವೀಸಾ ಸ್ವಲ್ಪ ಪ್ರೊಸೆಸ್ಸು ಸ್ವಲ್ಪ ಕಷ್ಟ, ಅದು ರಿಜಿಸ್ಟ್ರೇಷನ್ ಸ್ವಲ್ಪ ಮಾಡೋದು ಕಷ್ಟ. ಅವಾಗಂದರೆ ಆರಾಮಾಗಿ ನಾವು ಪಾಸ್ಪೋರ್ಟ್ ಕೊಟ್ಟು ಬಂದುಬಿಟ್ರೆ ಆರಾಮಾಗಿ ಸ್ಟಿಕ್ಕರ್ ವೀಸಾ ಆಗಿ ಕೊರಿಯರ್ ಬಂದುಬಿಡ್ತಾ ಇತ್ತು. ನಿಮ್ಗೆ ಇವಾಗ ಕೊರಿಯರ್ ಚಾರ್ಜಸ್ ಉಳಿಯುತ್ತೆ ಹೊರತು, ಬಟ್ ಅದು ಡಿಫಿಕಲ್ಟು. ಸೊ ಅದು ಬಿಟ್ಟು ನಿಮಗೆ ಯುರೋಪಿಯನ್ ಕಂಟ್ರಿ, ಶೆಂಜನ್ ಕಂಟ್ರೀಸಿಗೆ ಬಂದರೆ ನೀವು ಯಾವುದೇ ಒಂದು ಕಂಟ್ರಿಗೆ ಶೆಂಜನ್ ಕಂಟ್ರಿ ವೀಸಾ ಅಪ್ಲೈ ಮಾಡಿದ್ರೆ ನೀವು ಟ್ರಾವೆಲ್ ಯಾವುದಕ್ಕೆ ಮೇಯ್ನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ವೀಸಾ ಅಪ್ಲೈ ಮಾಡ್ತೀರಾ. ಅಂದರೆ ನೀವು ಆ ಕಂಟ್ರಿಗೆ ಪೋರ್ಟ್ ಆಫ್ ಎಂಟ್ರಿ ತೋರಿಸ್ಬೇಕು. ಮತ್ತು ವೀಸಾ ಅಪ್ಲೈ ಮಾಡಬೇಕಾದ್ರೆ ಯಾವ ಕಂಟ್ರಿಗೆ ನೀವು ಇವಾಗ 10 ಕಂಟ್ರಿಗೆ ಟ್ರಾವೆಲ್ ಮಾಡ್ತೀರಾ ಶೆಂಜನ್ ಕಂಟ್ರೀಸ್ಗೆ ಅಂತ ಹೇಳಿದ್ರೆ, ನೀವು ಮ್ಯಾಕ್ಸಿಮಮ್ ಸ್ಟೇ ಯಾವ ಕಂಟ್ರಿಗೆ ವೀಸಾ ಅಪ್ಲೈ ಮಾಡ್ತೀರಾ ಅಲ್ಲೇ ತೋರಿಸ್ಬೇಕು. ಎಲ್ಲದಕ್ಕಿಂತ ಒಂದು ದಿನ ಎಕ್ಸ್ಟ್ರಾ ನೀವು ಯಾವ ಕಂಟ್ರಿನ ಸ್ಟೇ ಮಾಡ್ತೀರಾ ಆ ಕಂಟ್ರಿಯಲ್ಲಿ ಒಂದು ದಿನ ಎಕ್ಸ್ಟ್ರಾ ತೋರಿಸ್ಬೇಕಾಗುತ್ತೆ ಅಷ್ಟೇ. ಅದ್ರ ಪ್ರಕಾರ ನೀವು ಹೋಟೆಲ್ಲು ಮತ್ತು ರೌಂಡ್ ಟ್ರಿಪ್ ಟಿಕೆಟು ಮತ್ತು ಇಂಟರ್ ಟ್ರಾನ್ಸ್ಫರು ನೀವು ಬೈ ಟ್ರೈನ್ ತೊಗೋಬೋದು. ಒಂದು ಕಂಟ್ರಿ ವೀಸಾ ತೊಗೊಂಡ್ರೆ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಶೆಂಜನ್ ಕಂಟ್ರೀಸ್ಗೂ ಟ್ರಾವೆಲ್ ಮಾಡ್ಬೋದು ಯುರೋಪಿಯನ್ ಕಂಟ್ರೀಸಲ್ಲಿ. ಓಕೆನಾ. ಮತ್ತು ಈಚ್ ಕಂಟ್ರಿಗೆ ಒಂದೊಂದು ಕಂಟ್ರಿಗೂ ಒಂದೊಂದು ವೆಬ್ಸೈಟ್ ಇದೆ, VFS ಥ್ರೂನೇ ಹೋಗಬೇಕಾಗುತ್ತೆ. ಸೊ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ನೀವು ಟೂರಿಸ್ಟ್ ಮಾಡ್ತಿರೋ ಬಿಸ್ನೆಸ್ ಮಾಡ್ತಿರೋ ಆ್ಯಸ್ ಪರ್ ದ ಬುಕ್ಕಿಂಗ್ಸ್ ಅವೈಲಬಲ್ ಬುಕ್ಕಿಂಗ್ ಯಾವಾಗ ಇದೆಯೋ ಅಪಾಯಿಂಟ್ಮೆಂಟು ಅದ್ರ ಪ್ರಕಾರ ನಾವು ಹೋಗೋಕ್ಕಾಗುತ್ತೆ. ಡಾಕ್ಯುಮೆಂಟೇಷನ್ನು ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಚೆಕ್ ಲಿಸ್ಟ್ ಕೊಡ್ತೀವಿ, ಅಪಾಯಿಂಟ್ಮೆಂಟ್ ಮಾಡಿಕೊಡ್ತೀವಿ. ಲೀಸ್ಟು ಯಾವುದಿದೆಯೋ ಅದು ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ಸು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಎಲ್ಲ ನಾವು ಫಿಲ್ ಮಾಡ್ತೀವಿ, ಅಪಾಯಿಂಟ್ಮೆಂಟ್ ಮಾಡ್ಕೊಡೋದೆಲ್ಲ ಮಾಡಿಕೊಡ್ತೀವಿ. ನಿಮ್ಮದು ಕಡೆಯಿಂದ ನೀವು ಕೊಡಬೇಕಾಗಿರೋದು ನಿಮ್ಮದು ಪರ್ಸನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಲೆಟರ್ಡಲ್ಲಿ ಬಿಸ್ನೆಸ್ ವಾರೆಂಟ್ ಲೆಟರ್ ಕೊಡಬೇಕಾಗುತ್ತೆ ಮತ್ತು ನೀವು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದು ಬಿಟ್ಟು ರಿಮೈನಿಂಗ್ ಎಲ್ಲ ನಾವು ಡೀಟೇಲಾಗಿ ಅಸಿಸ್ಟ್ ಮಾಡ್ತೀವಿ. ಏನೇನು ಡಾಕ್ಯುಮೆಂಟ್ ಬೇಕು ಏನು ಅಂತ ಹೇಳ್ಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಎಲ್ಲನೂ ಇನ್ ಡೀಟೇಲ್ ಎಂಡ್ ಟು ಎಂಡ್ ನಾವು ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡಿಕೊಡ್ತೀವಿ. ಓಕೆನಾ. ನಿಮ್ಮ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು. ಅದು ಬಿಟ್ಟರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಅರೇಂಜ್ ಮಾಡಿಕೊಡ್ತೀವಿ. ಶೆಂಜನ್ ಕಂಟ್ರೀಸ್ ಅಂತೆಲ್ಲ ನಿಮ್ಗೆ ಯಾವ್ದು ಬರುತ್ತೆ, ಈ ಮೈನ್ ಕಂಟ್ರೀಸ್ ಬಂದುಬಿಟ್ಟು ಆಸ್ಟ್ರಿಯಾ, ಬೆಲ್ಜಿಯಮ್ಮು, ಕ್ರೊಯೇಷಿಯಾ, ಡೆನ್ಮಾರ್ಕು, ಫಿನ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಗ್ರೀಸು, ಐಸ್ಲ್ಯಾಂಡು, ಐರ್ಲ್ಯಾಂಡು, ಇಟಲಿ, ಮೊರಾಕೋ, ನೆದರ್ಲ್ಯಾಂಡ್ಸು, ನಾರ್ತ್ ಮೆಕಡೋಸಿಯಾ, ನಾರ್ವೆ, ಪೋಲ್ಯಾಂಡು, ಪೋರ್ಚುಗಲ್ಲು, ಸ್ಪೇನು, ಸ್ವೀಡನ್ನು, ಸ್ವಿಟ್ಜರ್ಲ್ಯಾಂಡು, ಉಕ್ರೇನು, ವ್ಯಾಟಿಕನ್ ಸಿಟಿ.
ಸೊ ಇದು ನೀವು ಇಷ್ಟು ಕಂಟ್ರೀಸ್ಗೂ ಟ್ರಾವೆಲ್ ಮಾಡ್ಬೋದು. ಒಂದು ಕಂಟ್ರಿ ವೀಸಾ ಇಟ್ಕೊಂಡು, ಶೆಂಜನ್ ಕಂಟ್ರಿ ಎಕ್ಸಾಂಪಲ್ ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡು, ಈ ಕಂಟ್ರಿಗಳಲ್ಲಿ ಯಾವ ವೀಸಾ ಇಟ್ಕೊಂಡು ನೀವು ಬೇರೆ ಕಂಟ್ರೀಸ್ಗೆಲ್ಲನೂ ಟ್ರಾವೆಲ್ ಮಾಡ್ಬೋದು. ನಿಮ್ಗೆ ಅದು ಈಸಿ ಇರುತ್ತೆ. ಅದೇ ನಾವು ಹೇಳಿದಲ್ವ, ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಫೋರ್ಟ್ ಆಫ್ ಎಂಟ್ರಿ ನಾರ್ಮಲಾಗಿ ಟ್ರಾವೆಲ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ದ ಏರ್ಪೋರ್ಟ್. ಇಮಿಗ್ರೇಷನಲ್ಲಿ ನಿಮ್ಮ ಯಾವ ಥರ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಬಿಡ್ತಾರೆ, ಕೆಲವೊಂದು ಟೈಮಲ್ಲಿ ಬಿಡೋದಿಲ್ಲ. ಸೊ ಅದನ್ನು ನಾವು ಯಾರಿಗೂ 100% ಬಿಡ್ತಾರೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ನೀವು ಯಾವುದೋ ಕಂಟ್ರಿಗೆ ಫ್ರಾನ್ಸ್ ಇಟ್ಕೊಂಡು ನಾನು ಡೈರೆಕ್ಟಾಗಿ ಸ್ವಿಟ್ಜರ್ಲ್ಯಾಂಡ್ ಎಂಟ್ರಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಬಿಟ್ಟಿಲ್ಲ ಅಂದರೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಅದಕ್ಕೆ ನಾವು ಹೇಳೋಕ್ಕೂ ಹೋಗೋದಿಲ್ಲ. ಕೆಲವೊಂದು ಕೇಸ್ಗಳಲ್ಲಿ ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕೆಲವ್ರಿಗೆ ಬಿಟ್ಟಿದ್ದಾರೆ, ಕೆಲವ್ರಿಗೆ ಬಿಟ್ಟಿಲ್ಲ. ಸೊ ಅದರಿಂದ ನಾವು ಹೇಳೋದು ಒಂದೇ, ಫಸ್ಟ್ ಫೋರ್ಟ್ ಆಫ್ ಎಂಟ್ರಿ ನೀವು ಯಾವ ಕಂಟ್ರಿ ವೀಸಾ ತೊಗೊಳ್ತೀರಾ ಅದ್ರ ಪ್ರಕಾರನೇ ನೀವು ಹೋಗಬೇಕು ಅಂತ. ಸೊ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಆಗಲಿ, ಯಾವುದೇ ಕಂಟ್ರಿ ವೀಸಾ ಆಗಲಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ನಮ್ಮ ಕಂಪ್ನಿ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಕಂಪ್ನಿ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ಸ್ ಮೆನ್ಷನ್ ಮಾಡ್ತೀನಿ. ಕಾಲ್ ಮಾಡಿ, ಎನಿ ಟೈಮ್ 24/7 ನೀವು ಕಾಲ್ ಮಾಡಿ, ಚೆಕ್ ಲಿಸ್ಟ್ ತೊಗೊಳ್ಳಿ. ನೀವು ಯಾರಾದರೂ ವೀಸಾ ಇಂಥ ಕಂಟ್ರಿಗೆ ನಾವು ಹೋಗಬೇಕು ಸರ್ ಅಂತೇಳಿದ್ರೆ ಅದ್ರ ಪ್ರಕಾರ ನಾವು ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಿಕೊಡ್ತೀವಿ. ನಿಮಗೇನು ಇಶ್ಯೂಸ್ ಇಲ್ದಿರ ವೀಸಾ ಪ್ರೊಸೆಸ್ ಮಾಡೋಕ್ಕೆ ನಾವು ಅಸಿಸ್ಟ್ ಮಾಡಿಕೊಡ್ತೀವಿ. ಓಕೆನಾ. ಅದು ಬದ್ದು ನಿಮ್ಗೆ ಯುರೋಪಿಯನ್ ಕಂಟ್ರೀಸ್ಗೆ ಬಯೋಮೆಟ್ರಿಕ್ಸ್ ಇರುತ್ತೆ. ಬಯೋಮೆಟ್ರಿಕ್ಸ್ ಮ್ಯಾಂಡೇಟ್ರಿ ಇರೋದ್ರಿಂದ ಸೊ ನೀವು ಫಿಸಿಕಲ್ಲಾಗಿ VFS ಗ್ಲೋಬಲ್, ಓಕೆನಾ, ಅಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ಸ್ ಕೊಡಬೇಕಾಗುತ್ತೆ. ಬಯೋಮೆಟ್ರಿಕ್ಸ್ ಕೊಟ್ಟು ನಿಮ್ಮ ಪಾಸ್ಪೋರ್ಟ್ ಅಲ್ಲೇ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಬರಬೇಕಾಗುತ್ತೆ. ಕೊಟ್ಬಿಟ್ಟು ಬಂದರೆ ಅದು ನಿಮಗೆ ಸ್ಟಿಕ್ಕರ್ ವೀಸಾ ಬರುತ್ತೆ. ಸ್ಟಿಕ್ಕರ್ ವೀಸಾದಿಂದ ನಿಮ್ಮ ಪಾಸ್ಪೋರ್ಟ್ ಅಲ್ಲೇ ಇಟ್ಕೊಳ್ತಾರೆ. ನಾರ್ಮಲಾಗಿ 15 ವರ್ಕಿಂಗ್ ಡೇಸ್ ತೊಗೊಳ್ತಾರೆ. 15 ವರ್ಕಿಂಗ್ ಡೇಸ್ ತೊಗೊಂಡು ನಿಮಗೆ ವೀಸಾ ಸಮ್ಟೈಮ್ಸು ಇವಾಗ ರೀಸೆಂಟಾಗಿ ನಾವು ಮಾಡಿದ್ದು ಕೇಸಲ್ಲಿ ಅವರು ಬೆಲ್ಜಿಯಂ ವೀಸಾ ಅಪ್ಲೈ ಮಾಡಿದ್ರು. ಅವ್ರಿಗೆ 2 years ವೀಸಾ ಕೊಟ್ಟಿದ್ದಾರೆ ಒಬ್ಬರಿಗೆ 6 months ವೀಸಾ ಕೊಟ್ಟಿದ್ದಾರೆ. ವಿತಿನ್ 2 days ವೀಸಾ ನಿಮಗೆ ಪಾಸ್ಪೋರ್ಟ್ ಬಂದಿದೆ. ಸೊ ಅವರು ಅಪ್ಲೈ ಮಾಡಿದ ನೆಕ್ಸ್ಟ್ 2 days ಅವ್ರ ಪಾಸ್ಪೋರ್ಟ್ ಅವ್ರ ಕೈಗೆ ಬಂದಿದೆ. ಸೊ ಆ ಥರನಾಗುತ್ತೆ. ನಾರ್ಮಲ್ಲು ನಾವು ಎಲ್ಲರಿಗೂ ಸಜೆಸ್ಟ್ ಮಾಡೋದು ವೆಲ್ ಇನ್ ಅಡ್ವಾನ್ಸು ವೀಸಾ ಅಪ್ಲೈ ಮಾಡಿ. ವೀಸಾ ಅಪ್ಲೈ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಏನಾಗುತ್ತೆ, ವೀಸಾ ಅಪ್ಲೈ ಮಾಡಿಬಿಡ್ತೀರಾ, ಟಿಕೆಟ್ ಬುಕ್ ಮಾಡಿ ವೀಸಾ ಅಪ್ಲೈ ಮಾಡ್ತೀರಾ. ಸಮ್ಟೈಮ್ಸ್ ಏನಾಗುತ್ತೆ, ಡಿಲೇ ಆಗುತ್ತೆ. ಡಿಲೇ ಆದಾಗ ನೀವು ಬುಕ್ ಮಾಡಿರೋ ಟಿಕೆಟ್ಸ್ ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ಇರೋದೆಲ್ಲನೂ ಇಟ್ಸ್ ಅ ನಾನ್ ರಿಫಂಡಬಲ್ ಟಿಕೆಟ್ಸು, ಇಟ್ಸ್ ಹ್ಯೂಜ್ ಅಮೌಂಟು. ಸೊ ಆ ಥರ ಮಾಡೋದಕ್ಕಿಂತ ಸೊ ವೀಸಾ ಬಂದಮೇಲೆ ಟಿಕೆಟ್ ಬುಕ್ ಮಾಡಿ, ಓಕೆನಾ. ನಾವು ಅದು ಡಮ್ಮಿ ಟಿಕೆಟ್ ಅಂತ ಮಾಡಿ ವೀಸಾ ಪ್ರೊಸೆಸ್ ಮಾಡ್ಬೋದು. ಅದರಲ್ಲೇ ನಿಮ್ಗೆ ವೀಸಾ ಬರುತ್ತೆ. ಸೊ ಅದಕ್ಕೆ ಸಮ್ ಚಾರ್ಜಸ್ ಇರುತ್ತೆ. ಅದನ್ನು ನಾವು ಹೇಳ್ತೀವಿ ಎಷ್ಟಾಗುತ್ತೆ ಏನು ಅಂತೇಳ್ಬಿಟ್ಟು. ಸೊ ನೀವು ಹೋಟೆಲ್ ಬುಕ್ಕಿಂಗು ಕಂಪಲ್ಸರಿ ಕೊಡಬೇಕಾಗುತ್ತೆ. ಏರ್ ಟಿಕೆಟು ಕೇಳ್ತಾರೆ. ಸೊ ಏರ್ ಟಿಕೆಟ್, ಹೋಟೆಲ್ ಬುಕ್ಕಿಂಗ್ ಕೊಟ್ಟು ವೀಸಾ ಅಪ್ಲೈ ಮಾಡಿ. ವೀಸಾ ಬಂದಮೇಲೆ ನೀವು ನಿಮ್ಮ ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಮ್ಟೈಮ್ಸು ನಿಮಗೆಲ್ಲ ಬುಕ್ ಮಾಡಿಬಿಡ್ತೀರಾ, ಪೇ ಮಾಡಿಬಿಟ್ಟಿರ್ತೀರಾ, ಹೋಟೆಲ್ ಕ್ಯಾನ್ಸಲೇಷನ್ ಇರೋದಿಲ್ಲ, ಟಿಕೆಟು ನಾನ್ ರಿಫಂಡಬಲ್ ಇರುತ್ತೆ. ಎಲ್ಲ ಅಮೌಂಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಸೊ ಟ್ರಾವೆಲ್ ಏಜೆನ್ಸಿ ನಮ್ಮ ಕಡೆಯಿಂದ ಸಜೆಷನ್ ತೊಗೊಂಡು ವೀಸಾ ಅಪ್ಲೈ ಮಾಡಿ, ನಮ್ಮ ಕಡೆ ಬಂದು ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ತೊಗೊಂಡು ಪ್ರೊಸೆಸ್ ಮಾಡ್ಕೊಳ್ಳಿ. ನಿಮ್ಗೆ ಈಸಿ ಇರುತ್ತೆ. ಏನೂ ಪ್ರಾಬ್ಲಮ್ ಆಗ್ದಿರ ನಾವು ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. ಸೊ ನಾವು ಹೇಳಿದ್ವಲ್ಲ ನಮ್ಮ ಕಂಪನಿ ಡೀಟೇಲ್ಸ್ ಎಲ್ಲ. ಏರ್ ಒನ್ ಹಾಲಿಡೇಸು ನಾವು ವರ್ಕ್ ಮಾಡ್ತಾ ಇರೋದು ಏರ್ ಒನ್ ಹಾಲಿಡೇಸು ಮತ್ತಿಕೆರೆ ಬ್ರಾಂಚಲ್ಲಿ. ನಮ್ಮದು ಇನ್ನೊಂದು ಆಫೀಸು, ಹೆಡ್ ಆಫೀಸು ಜಯನಗರಲ್ಲಿದೆ, ಏರ್ ಒನ್ ಟ್ರಾವೆಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತು ಇನ್ನೊಂದು ಆಫೀಸು ತಿರುಪತ್ತೂರಲ್ಲಿದೆ. ಯಾರೇ ಎಲ್ಲಿಂದನೂ ಸರಿ, ಇಂಡಿಯಾದಲ್ಲಿ ಎಲ್ಲಿಂದನೂ ಸರಿ ನಾವು ವೀಸಾ ಅಪ್ಲೈ ಮಾಡಬೇಕು ಸರ್, ನಮ್ಗೆ ಈ ಥರ ಅಸಿಸ್ಟೆಂಟ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ರೆಡಿ ಇರ್ತೀವಿ. ನಿಮ್ಗೆ ಏನು ಬೇಕೋ ನಾವು ಡಾಕ್ಯುಮೆಂಟ್ಸು ರೆಡಿ ಮಾಡಿ ವೀಸಾ ಪ್ರೊಸೆಸ್ ಮಾಡಿಕೊಡ್ತೀವಿ. 24/7 ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ವೀಸಾ ಆಗಲಿ, ಪ್ಯಾಕೇಜಸ್ ಆಗಲಿ, ನಮ್ಮ ಹತ್ರ ಏನಾದರೂ ಪ್ಯಾಕೇಜಸ್ ಪ್ರಮೋಷನ್ಸ್ ನಡೀತಾ ಇದ್ದರೆ ಅದನ್ನು ನಿಮಗೆ ವಿಡಿಯೋ ಥ್ರೂ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೀಟೇಲ್ಸ್ ಕೊಡ್ತೀನಿ. ಸೊ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಏನಾದರೂ ಅದು ಬಿಟ್ಟು ನಿಮ್ಗೆ ಏನಾದರೂ ಸರ್ ನಮಗೆ ಇದು ಬಿಟ್ಟು ಬೇರೆ ಏನಾದರೂ ನಿಮಗೆ ಟ್ರಾವೆಲ್ ರಿಲೇಟೆಡ್ ಎಂಕ್ವೈರಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವೆಲ್ಲ ಥರ ಟ್ರಾವೆಲ್ ರಿಕ್ವೈರ್ಮೆಂಟು ನಿಮ್ಗೆ ಮಾಡಿಕೊಡ್ತೀವಿ.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ರಿಮೈನಿಂಗ್ ಎಲ್ಲ ಕಂಟ್ರೀಸೂ ಏನು ಪ್ರೊಸೆಸ್ಸು ಏನಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡೋದ್ರಿಂದ ಯಾರಾದರೂ ಟ್ರಾವೆಲ್ ರಿಕ್ವೈರ್ಮೆಂಟ್ ಬೇಕಿರೋರು, ವೀಸಾ ಪ್ಯಾಕೇಜಸ್ಸು ನೋಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಬಾಯ್.